ನೋಡಿ, ಒಂದು ಕಡಾಯಿನ ಬಿಸಿ ಇಟ್ಟು ಇದ್ರ ಒಳಗಡೆ ಒಂದು ಅರ್ಧ kg ಅಷ್ಟು ರವೆನ ಹಾಕ್ಕೊಳ್ಳೋಣ. ಆಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ನಾವು ಫುಲ್ ಲೋ ಫ್ಲೇಮಲ್ಲಿ 1 ರಿಂದ 2 ನಿಮಿಷ ರವೆದ ಹಸಿ ವಾಸನೆ ಹೋಗೋ ತನಕ ಮತ್ತು ರವೆ ಬಿಸಿ ಆಗೋ ತನಕ ಹುರ್ಕೋಬೇಕು. ನೋಡಿ, ಯಾಕಪ್ಪ ನಾವು ರವೆ ಹುರ್ಕೋಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಸ್ವಾಗತ. ಸೊ ಈ ರವೆ ಹುರ್ಕೊಳ್ಳೋದ್ರಿಂದ ನಾವು ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀವಲ್ಲ, ಅದು ತುಂಬಾ ಚೆನ್ನಾಗಿ ಬರುತ್ತೆ, ಸೂಪರ್ ಸಾಫ್ಟಾಗಿ ಬರುತ್ತೆ. ಈ ಥರ ರವೆ ಹುರ್ಕೊಳ್ಳೋದ್ರಿಂದ ಸ್ಟಿಕ್ಕೇ ಆಗೋದಿಲ್ಲ, ಆಮೇಲೆ ದಿಢೀರಂತನೂ ಕೂಡ ಆಗುತ್ತೆ. ಇವಾಗ ಇನ್ನೂ ಯಾರು ನೀವು ನಮ್ಮದು ವಿಶ್ಫುಲ್ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮಗೆ ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಯಾವ ರೆಸಿಪಿ ತುಂಬ ಇಷ್ಟ ಆಯಿತು, ಯಾವ ಟ್ರೈ ಮಾಡಿದ್ದೀರಂತನೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ, ಹಿಂಗೆ ಹುರಿತಾನೆ ನೀವು ಈ ಥರ ಒಂದು ಸ್ವಲ್ಪ ಮುಟ್ಬಿಟ್ಟು ನೋಡಿ, ಇದು ಬಿಸಿಯಾಗಿದೆ, ಇದ್ರ ಒಳಗಡೆ ಮಾಯ್ಚರ್ ಎಲ್ಲ ಹೋಗಿದೆ ಮತ್ತು ಹಸಿ ವಾಸನೆ ಕೂಡ ರವೆದು ಹೋಗಿದೆ. ನಾನು ಇಲ್ಲಿ 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಇಲ್ಲಿ ರವೆನ ಹುರ್ಕೊಂಡಿರೋದು. ಇವಾಗ ಫ್ಲೇಮನ್ನು ಆಫ್ ಮಾಡೋಣ. ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಇವಾಗ ತಣ್ಣಗಾಗೋಕೆ ಇದೇ ಥರ ಬಿಟ್ಬಿಡೋಣ. ನೋಡಿ, ಇವಾಗ ಒಂದು ಇಡ್ಲಿ ಪಾತ್ರೆಯಲ್ಲಿ ನಾವು ನೀರನ್ನು ಹಾಕ್ಕೊಳ್ಳೋಣ. ನೀವು ಇಡ್ಲಿ ಪಾತ್ರೆಗೆ ಇಡ್ಲಿ ಮಾಡಬೇಕಾದ್ರೆ ಎಷ್ಟು ನೀರು ಹಾಕೋತೀರಾ ಅಷ್ಟು ನೀರನ್ನು ಹಾಕ್ಕೊಂಡು ಮೇಲ್ಗಡೆ ಲಿಡ್ಡನ್ನು ಮುಚ್ಚಿಬಿಟ್ಟು ನಾವಿಲ್ಲಿ ಲೋ ಫ್ಲೇಮಲ್ಲಿ ನೀರನ್ನು ಕುದಿಯೋಕೆ ಇಟ್ಬಿಡೋಣ. ಸೊ ಇದು ನೀರು ಹೆಸರು ಬರೋ ತನಕ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ. ನೋಡಿ, ಇವಾಗ ಹುರಿದಿರೋದು ರವೆನ ನಾನು ಒಂದು ಬೌಲಕ್ಕೆ ತಕ್ಕೋತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ರವೆ ಮಾತ್ರ ಆರಿದೆ, ಬಟ್ ನಂದು ಕಬ್ಬಿಣದ ಬಾಣಲಿ ಇರೋದ್ರಿಂದ ನಾನು ಇದನ್ನು ಸ್ಟೀಲಿಂದು ಬೌಲಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ನೀವು ಸ್ಟೀಲಿಂದು ಕಡಾಯಿಯಲ್ಲಿನೇ ರವೆನ ಹುರಿದಿದ್ದೀನಿ ಅಂದರೆ ಅದೇ ಕಡೆಯಲ್ಲಿನೂ ಕೂಡ ಡೈರೆಕ್ಟಾಗಿ ಮಾಡ್ಕೋಬೋದು. ಸೊ ಇವಾಗ ಇದ್ರ ಒಳಗಡೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇದ್ರ ಒಳಗಡೆ ನಾವು ಎಷ್ಟು ರವೆ ತೊಗೊಂಡಿದ್ದೀವಿ ಅಷ್ಟೇ ಮೊಸರನ್ನು ತೊಗೊಂಡಿದ್ದೀನಿ. ಹುಳಿ ಮೊಸರು ಇದ್ರೂ ಪರವಾಗಿಲ್ಲ ಅಥವಾ ಫ್ರೆಶ್ ಮೊಸರು ಇದ್ರೂ ಪರವಾಗಿಲ್ಲ. ಸೊ ಇಲ್ಲಿ ನಾವು ಎಷ್ಟು ರವೆ ಅಷ್ಟೇ ಮೊಸರನ್ನು ತೊಗೋಬೇಕು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಒಂದು ಸರ್ತಿ ರವೆನ ಹುರ್ಕೊಂಡು ಇಟ್ಕೊಂಡಿದ್ರು ಯಾವಾಗ ಬೇಕು ಆವಾಗ ಬರೀ ಮೊಸರಲ್ಲಿ ಕಲುಷನು ಕೂಡ ಈ ರೆಸಿಪಿ ಮಾಡ್ಕೋಬಹುದು. ಯಾಕಂದರೆ ಇದು ಸೂಪರ್ ಸಾಫ್ಟ್ ರವೆ ಇಡ್ಲಿನ ನಾವು ಮಾಡ್ತಾಯಿದ್ದೀವಿ. ಎನಿ ಟೈಮ್ ಮಾಡ್ಕೋಬಹುದು ಮತ್ತು ದಿಢೀರಂತನೂ ಕೂಡ ಆಗುತ್ತೆ. ದಿಢೀರಂತ ಮನೆಗೆ ಗೆಸ್ಟ್ ಬಂದ್ರೂ ಆಗುತ್ತೆ. ಮನೆಯಲ್ಲಿ ವಯಸ್ಸಿದ್ದವರು ಇದ್ದಾರೆ, ಅವ್ರಿಗೆ ಸಾಫ್ಟಾಗಿ ಇಡ್ಲಿನೇ ಬೇಕಂದ್ರೂ ಕೂಡ ಆಗುತ್ತೆ. ನೋಡಿ, ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ, ಇಲ್ಲಿ ನೀವು ನೋಡ್ಬೋದು. ಅದೇ ಮೊಸರಿನ ಬೌಲಕ್ಕೇ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ನಾವು ನಾರ್ಮಲಾಗಿ ಇಡ್ಲಿಗೆಲ್ಲ ಯಾವ ಹದ ಇಡ್ತೀವಿ ಅದೇ ಹದನ ಇಲ್ಲಿ ಇಟ್ಕೋಬೇಕು. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯ್ನ್ ಆಗೋದನ್ನು ಮರಿಬೇಡಿ. ಅದರ ಜೊತೆ ನಿಮ್ಗೇನಾದರೆ ಪ್ಯೂರ್ ಆರ್ಗ್ಯಾನಿಕ್ಕು ನಮ್ಮ ಮಸಾಲೆ ಖಾರಗಳಾಗಿರ್ಬೋದು, ಸ್ನ್ಯಾಕ್ಸ್ ಐಟಮ್ಸ್ಗಳಾಗಿರ್ಬೋದು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಜೊತೆನೇ ನಮ್ಮದು ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀನಿ. ಅಲ್ಲಿ ನೀವು ಮೆಸೇಜ್ ಮಾಡಿದರೆ ನಿಮಗೆ ಡೀಟೇಲ್ ಸಿಗುತ್ತೆ. ಗ್ರೂಪನ್ನು ಜಾಯಿನ್ ಆಗೋಕ್ಕೆ ಲಿಂಕನ್ನು ಕೊಟ್ಟಿದ್ದೀವಿ ಮತ್ತು ಆರ್ಡರ್ ಮಾಡೋಕ್ಕೆ ನಂಬರನ್ನು ಕೊಟ್ಟಿದ್ದೀವಿ. ಬರೀ ವಾಟ್ಸಪ್ ಮೆಸೇಜಸ್ ಮಾತ್ರ ಅಲ್ಲಿ ಅಲೌಡ್ ಇದೆ. ಕಾಲನ್ನು ಯಾವುದೇ ಥರ ಪಿಕ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಿಮಗೇನೋ ಕ್ವೆರೀಸ್ ಆಗಿರ್ಬೋದು ಅಥವಾ ನಿಮಗೇನಾದರೆ ಬೇಕಂದ್ರೂ ಕೂಡ ನೀವು ಅಲ್ಲಿ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ನೋಡಿ, ಇವಾಗ ಇದ್ರ ಹದ ಈ ಥರ ಇದೆ, ನೋಡಿದ್ರಲ್ಲ. ಇವಾಗ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇದೇ ಥರ ಬಿಟ್ಬಿಡೋಣ. ನೋಡಿ, ಇವಾಗ 10 ನಿಮಿಷ ಆಗಿದೆ. ಇಲ್ಲಿ ನೋಡಿ, ಇದು ರವೆ ನೀರು ಮೊಸರು ಎಲ್ಲ ಎಳ್ಕೊಂಡಿದೆ, ಸ್ವಲ್ಪ ಗಟ್ಟಿ ಕೂಡ ಆಗಿದೆ, ಇಲ್ಲಿ ನೀವು ನೋಡ್ಬೋದು. ಸೊ ನಮಗೆ ಕನ್ಸಿಸ್ಟೆನ್ಸಿ ಇಡ್ಲಿ ಬ್ಯಾಟರ್ ಥರ ಇರಬೇಕು. ಹಾಗಾಗಿ ಇದ್ರೊಳಗಡೆ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಡ್ಲಿ ಬ್ಯಾಟರ್ ಅದಕ್ಕೆ ಇಲ್ಲಿ ನಾವು ಈ ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ನಮಗೆ ಇಡ್ಲಿ ಬ್ಯಾಟರನ್ನು ಇಟ್ಕೋಬೇಕಾಗಿದೆ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಇವಾಗ ಇದು ನಾವು ಇನ್ಸ್ಟಂಟಾಗಿ ಮಾಡ್ತಾಯಿದ್ದೀವಿ. ಇಲ್ಲ ನಿಮ್ಮ ಹತ್ರ ಟೈಮ್ ಇದೆ 1-2-3 ಅವರ್ಸ್ ಅಂದರೆ ನೀವು ಇದನ್ನು ನೆನೆ ಹಾಕಿ ಹೀಗೆ ಇಟ್ಕೋಬೋದು. ಬಟ್ ಇವಾಗ ನಾನು 10 ನಿಮಿಷದಲ್ಲಿ ಇನ್ಸ್ಟಂಟಾಗಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದ್ರೊಳಗಡೆ ಒಂದು ಇನೋ ಫ್ರೂಟ್ ಸಾಲ್ಟನ್ನು ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಕೂಡ ಹಾಕೋಬೋದು. ಅದ್ರ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ.
ಇದು ಇಲ್ಲೇ ನೀಟಾಗಿ ಮಿಕ್ಸ್ ಆಗುತ್ತೆ. ಇದು ಹಾಕಿದ ನಂತರ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ನೀವು ಈನೋ ಸೋಡಾ ಸ್ಕಿಪ್ ಮಾಡಬೇಕಂದ್ರೆ 1-2 ಅವರ್ಸ್ ನೆನೆ ಹಾಕಿ, ಅವಾಗ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇವಾಗ ಇಲ್ಲಿ ನಾನು ಇಡ್ಲಿ ಪ್ಲೇಟಕ್ಕೆ ಎಣ್ಣೆ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಒಳಗಡೆ ಇವಾಗ ಇಡ್ಲಿನ ಹಾಕ್ಕೊಳ್ಳೋಣ. ಇವಾಗ ಕೆಲವೊಬ್ರಿಗೆ ಕನ್ಫ್ಯೂಷನ್ ಏನಪ್ಪ ಅಂದರೆ ಎಷ್ಟು ಈನೋ ಹಾಕೋಬೇಕು ಮತ್ತು ಎಷ್ಟು ಅಡುಗೆ ಸೋಡಾ ಹಾಕೋಬೇಕು ಅಂತ. ಇಲ್ಲಿ ನಾನು ಅರ್ಧ kg ರವೆಗೆ 1 ಫುಲ್ ಫ್ರೂಟ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅಂದರೆ ಈನೋ ಫ್ರೂಟ್ ಸಾಲ್ಟನ್ನು ಫುಲ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಅಡುಗೆ ಸೋಡಾ ಹಾಕೋಬೇಕಂದ್ರೂ 1 ಸ್ಪೂನಷ್ಟು ಹಾಕೋಬೇಕಾಗತ್ತೆ. ನೀವು 1/4 kg ರವೆಯಿಂದ ಮಾಡ್ತೀನಿ ಅಂದರೆ ಅದು ಫ್ರೂಟ್ ಸಾಲ್ಟದ್ದು ಹಾಫ್ ಅಂದರೆ 1/4 ಸ್ಪೂನಷ್ಟೇ ಇಲ್ಲಿ ನೀವು ಈನೋ ಫ್ರೂಟ್ ಸಾಲ್ಟು ಅಥವಾ ಕುಕ್ಕಿಂಗ್ ಸೋಡಾನ ಹಾಕೋಬಹುದು, ಅಡುಗೆ ಸೋಡಾ. ಇವಾಗ ಈ ಪ್ಲೇಟನ್ನು ನೋಡಿ, ಇವಾಗ ಇದನ್ನು ತಕ್ಕೊಳ್ಳೋಣ. ನೋಡಿ, ನೀರು ಕುದೀತಾ ಇದೆ. ಅದೇ ಟೈಮಲ್ಲಿ ಈ ಪ್ಲೇಟನ್ನು ಇಟ್ಕೊಳ್ಳೋಣ. ನೋಡಿ, ಇದ್ರ ಮೇಲೆ ಇನ್ನೊಂದು ಪ್ಲೇಟನ್ನು ಇಟ್ಕೊಳ್ಳೋಣ. ಆಮೇಲೆ ಇದೊಂದು ಅರ್ಧ kg ರವೆಯಲ್ಲಿ 21 ಇಡ್ಲಿ ಆಗುತ್ತೆ ಇದು. ಇವಾಗ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 10ರಿಂದ 12 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸರ್ ಜಾರಲ್ಲಿ ಹುರಿದಿರೋದು ಕಡಲೆ ಬೀಜನ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಇಲ್ಲಿ ಹುರುಗಡಲೆ ಕೂಡ ತೊಗೊಂಡಿದ್ದೀನಿ, ಇದನ್ನು ಕೂಡ ಹಾಕ್ಕೊಳ್ಳೋಣ. ಚಟ್ನಿ ಕ್ವಾಂಟಿಟಿ ನೀವು ನೋಡಿಬಿಟ್ಟು ಮಾಡ್ಕೋಬೋದು. ಆಮೇಲೆ ಹಸಿ ತೆಂಗಿನಕಾಯಿ ಇರುತ್ತಲ್ಲ, ಇದನ್ನು ಕೂಡ ಹಾಕ್ಕೊಳ್ಳೋಣ. ನಾನು ಹೇಳೋ ಮೆಥಡಲ್ಲಿ ಒಂದು ಸರ್ತಿ ಚಟ್ನಿ ಮಾಡಿ ಫಸ್ಟ್ ಕ್ಲಾಸಾಗಿ ಇರುತ್ತೆ. ನೋಡಿ, ಒಂದು ಸ್ವಲ್ಪ ಇದು ನಾಟಿ ಬೆಳ್ಳುಳ್ಳಿ, ಹಾಗಾಗಿ ಮೇಲ್ಗಡೆ ಇದ್ದು ನಾನು ಸಿಪ್ಪೆನ ತೆಗ್ದಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ನೀರು ಹಾಕದೇನೆ ಇದನ್ನು ಪುಡಿ ಮಾಡ್ಕೊಂಡು ಬರೋಣ. ನೋಡಿ, ಇದನ್ನು ಈ ಥರ ಮಾಡ್ಕೊಂಡು ಬಂದಿರೋದು. ಇದು ಚೆನ್ನಾಗಿ ಪುಡಿಯಾಗಿದೆ ನೋಡಿ. ಇವಾಗ ಇದರೊಳಗಡೆ ನೀರನ್ನು ಹಾಕ್ಕೊಳ್ಳೋಣ. ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗಾಗಿ ರುಬ್ಕೊಂಡು ಬರೋಣ. ನೋಡಿ, ಇಲ್ಲಿ ನಮ್ಮದು ಚಟ್ನಿ ಆಲ್ಮೋಸ್ಟ್ ರೆಡಿಯಾಗಿದೆ. ನೋಡಿ, ಈ ಥರ ಸಣ್ಣದಾಗಿ ರುಬ್ಕೊಂಡು ಬಂದಿರೋದು. ಇವಾಗ ಇದ್ರೊಳಗಡೆ ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳೋಣ. ಇವಾಗ ಇದನ್ನು ರುಬ್ಕೊಂಡು ಬರೋಣ. ನಮ್ಮ ಚಟ್ನಿ ರೆಡಿಯಾಗಿದೆ. ಟೆಕ್ಚರು ಪರ್ಫೆಕ್ಟಾಗಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿರೋದು. ನೋಡಿ, ಇವಾಗ ಸಿಂಪಲ್ಲಾಗಿರುವಂಥ ಒಂದು ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ, ಜೀರಿಗೆ, ಸಾಸಿವೆ, ಹಿಂಗು, ಕರಿಬೇವನ್ನು ಹಾಕ್ಕೊಂಡಿರೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನಿಮಗೆ ಹೆಂಗೆ ಬೇಕೋ ಆ ಥರ ಇಟ್ಕೋಬೋದು. ಬಟ್ ರವೆ ಇಡ್ಲಿಗೆ ಒಂದು ಸ್ವಲ್ಪ ತಿಳು ಚಟ್ನಿ ಅಂತಾರಲ್ಲ, ಆ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ನೀರು ಚಟ್ನಿ ಮಾಡ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ತುಂಬ ಡಿಫ್ರೆಂಟಾಗಿ ಇರೋವಂಥ ಒಂದು ಚಟ್ನಿ ರೆಸಿಪಿ ಅಂತಲೂ ಕೂಡ ಅನ್ಬೋದು. ನೋಡಿ, ಪರ್ಫೆಕ್ಟಾಗಿ ಟೆಕ್ಚರ್ ಇದೆ. ಚಟ್ನಿ ರೆಡಿಯಾಗಿದೆ. ನೋಡಿ, ಚಟ್ನಿ ಆಗೋತನ ಇಡ್ಲಿ ಕೂಡ ರೆಡಿಯಾಗಿದೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಇಡ್ಲಿ ರೆಡಿಯಾಗಿದೆ. ಟಮ್ ಅಂತ ಉಬ್ಬಿದೆ. ಇಲ್ಲಿ ನೀವು ನೋಡ್ಬೋದು. ನೋಡಿ, ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ಒಂದು ಸ್ವಲ್ಪ ಆರೋಕ್ಕೆ ಬಿಡೋಣ. ನೋಡಿ, ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ. ಇನ್ಸ್ಟಂಟ್ ಇಡ್ಲಿ ರೆಡಿಯಾಗಿದೆ. ಯಾವ ಥರ ಉಬ್ಬಿದೆ ನೋಡಿ, ಪರ್ಫೆಕ್ಟ್. ತುಂಬ ಚೆನ್ನಾಗಿ ಇಡ್ಲಿ ರೆಡಿಯಾಗಿದೆ. ಇಲ್ಲಿ ನೋಡಿ, ಬಿಸಿ ಬಿಸಿ ಇಡ್ಲಿಗೆ ನಾವು ಮಾಡ್ಕೊಂಡಿರೋಂಥ ಚಟ್ನಿ ಸೂಪರ್. ಏನು ಪರ್ಫೆಕ್ಟ್ ಕಾಂಬಿನೇಷನ್ ಇದೆ. ಮನೆಗೆ ಯಾರಾದರೆ ಬಂದರೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಕಾಂಬಿನೇಷನ್ ಸೂಪರಾಗಿದೆ. ಇಡ್ಲಿನೂ ಸಹ ಒಳಗಡೆ ತೋರಿಸ್ತೀನಿ ನೋಡಿ, ಪರ್ಫೆಕ್ಟ್. ಇಲ್ಲಿ ಅಂಟಂಟಾಗಿಲ್ಲ, ಏನಿಲ್ಲ, ಉದ್ರಾಗಿ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ, ಒಳಗಡೆ ಫಳ್ಳು ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರಾಗಿ ಬಂದಿದೆ. ಎಲ್ಲಿ ಅಂಟಾಗಿಲ್ಲ, ಏನಿಲ್ಲ, ಪರ್ಫೆಕ್ಟ್. ಈ ಥರ ಹಚ್ಕೊಂಡು ತಿಂತಾ ಇದ್ದರೆ ವಾವ್,
ಸೂಪರ್. ಮಾರ್ನಿಂಗ್ ಈ ಥರ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಇಡೀ ದಿನ ಮಜಾನೇ ಮಜಾ ಇರುತ್ತೆ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ರುಚಿ ಹೊಸ ಅಡುಗೆ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ ಹಾಗೂ ಈ ರೆಸಿಪಿನ ಟ್ರೈ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಕ್ಕೆ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಮಾಡಿ ನೋಡಿ, ದಿಢೀರಂತ ಕೂಡ ಆಗುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಪರ್ಫೆಕ್ಟಾಗಿ ಇರುತ್ತೆ ನೋಡಿ. ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಾವು ಮತ್ತೆ ಸಿಗೋಣ ಇದೇ ಥರ ಹೊಸ ರುಚಿ ಹೊಸ ಅಡುಗೆ ಜೊತೆ ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.